ಸೆಣಬು ಡಯಂಚ ಎಲ್ಲ ಸೆಣಬು ಹಾಕಿದ್ದಾರೆ. ಡಯಂಚ ಏನಿಲ್ಲ, ಸೆಣಬು ಹಾಕಿದ್ದಾರೆ. ನೀವು ತೋಟ ಚಿಕ್ಕದು, ಮನೆ ತಿಳಿದ್ರ ಮಟ್ಟಿಗೆ ಒಂದು 2 ವರ್ಷದ ತೋಟ ಅನಿಸುತ್ತೆ ಇದು. ನೋಡ್ಬೋದು ನೀವು. ನೋಡಿ ಹೊಲದ ತುಂಬ ಎಲ್ಲ ಸೆಣಬು ಹಾಕಿದ್ದಾರೆ. ನೋಡ್ಬೋದು ನೀವು. ನೋಡಿ ತೋಟನೂ ತುಂಬ ಚೆನ್ನಾಗಿದೆ. ಈ ಬೇಸಿಗೆಯಲ್ಲಿ ಈ ಥರ ಸೆಣಬು ಡಯಂಚೆಲ್ಲ ಹಾಕೋದು ತುಂಬ ಉತ್ತಮ ಅನಿಸುತ್ತೆ. ಆಮೇಲೆ ಇನ್ನೊಂದು ಗೊಬ್ಬರ ಆಗುತ್ತೆ, ಒಳ್ಳೆ ಗೊಬ್ಬರ ಆಗುತ್ತೆ. ಆಮೇಲೆ ಇನ್ನೊಂದು ಯಾವುದೇ ರೀತಿದ್ದು ಗಿಡಗಳಿಗೆ ಬಿಸಿಲು ಅಷ್ಟು ತಾಗೋದಿಲ್ಲ. ಈ ಥರ ಇರೋದ್ರಿಂದ ಬಿಸಿಲು ತಾಗೋದಿಲ್ಲ. ಆಮೇಲೆ ಇನ್ನೊಂದು ತೋಟನೂ ತುಂಬ ಚೆನ್ನಾಗಿ ಬರುತ್ತೆ. ಈ ಬೇಸಿಗೆಯಲ್ಲಿ ಈ ಥರ ಆಗೋದ್ರಿಂದ ಹಸಿ ಗೊಬ್ಬರ ಆಗುತ್ತೆ. ಏನಾಗುತ್ತೆ ಅಂದರೆ, ಈ ನೋಡಿ ಹೂವೆಲ್ಲ ಬರ್ತಾಯಿದೆ. ಈಗ ನೋಡ್ಬೋದು ನೀವು, ಹೂವು ಬರ್ತಾಯಿದೆ. ಈ ಹೂವು ಬರೋ ಟೈಮಲ್ಲಿ ಏನಾಗುತ್ತೆ ಅಂತಂದರೆ, ಇನ್ನೊಂದು ಸ್ವಲ್ಪ ಬೆಳಿಬೇಕಿದು. ಇನ್ನೊಂದು ಸ್ವಲ್ಪ ತುಂಬ ಬೆಳೆದಾಗ ಇನ್ನೂ ತುಂಬ ಹೂವು ಬಂದಾಗ ಹೂವು ಬೀಜ ಆಗುತ್ತೆ. ಅವಾಗ ಏನು ಮಾಡ್ತಾರೆ, ಮತ್ತೆ ರಿಟರ್ನು ಹಂಗೆ ಮಾಗೆ ಹೊಡಿಸ್ಬಿಡ್ತಾರೆ. ರೂಟ್ರು ಇಲ್ಲಾಂದರೆ ಬಲರಾಮ್ ನೇಗಿಲು ಈ ಮಲ್ಚಿಂಗ್ ಮಾಡ್ತಾರೆ. ಚೆನ್ನಾಗಿ ಮಲ್ಚಿಂಗ್ ಮಾಡಿದಾಗ ಏನಾಗುತ್ತೆ ಅಂತಂದರೆ ಹಸಿ ಗೊಬ್ಬರ ಆಗುತ್ತೆ. ಅಂದರೆ ತೋಟಕ್ಕೆ ತುಂಬ ಫಲವತ್ತತೆ ಇರುತ್ತೆ. ಹಂಗಾಗಿ ಯಾವುದೇ ಕಾರಣಕ್ಕೂ ತೋಟ ತುಂಬ ಫಲವತ್ತತೆಯಿಂದ ಬರುತ್ತೆ, ಚೆನ್ನಾಗಿ ಬರುತ್ತೆ. ನೋಡ್ಬೋದು ನೀವು. ನೋಡಿ, ಇಲ್ಲ ಈಗ ಹೂವು ಬರ್ತಾಯಿದೆ, ಸೆಣಬು ಇದು. ನೋಡ್ಬೋದು ನೀವು, ತೋರಿಸ್ತೀವಿ ನೋಡಿ. ಎಲ್ಲ ತುಂಬ ಚೆನ್ನಾಗಿದೆ, ತೋಟನೂ ಚೆನ್ನಾಗಿದೆ. ಆಮೇಲೆ ಸೆಣಬು ತುಂಬ ಚೆನ್ನಾಗಿ ಬೆಳ್ಕೊಂಡಿದೆ. ನೋಡಿರಿ ನೀವು, ಎಲ್ಲ ಡ್ರಿಪ್ ಮಾಡಿದ್ದಾರೆ, ಡ್ರಿಪ್ ಇರಿಗೇಷನ್ ಮಾಡಿ ಈ ಥರ ತೋಟ ಮಾಡಿದ್ದಾರೆ. ಆಮೇಲೆ ತೋರಿಸ್ತೀವಿ ನೋಡಿರಿ, ಇಲ್ಲೇ ನೋಡಿರಿ ಹೂವು ಬಂದಿದೆ. ನೋಡಿ ಹೂವು ಬರ್ತಾಯಿದೆ. ಇನ್ನು ಎಲ್ಲ ಈಗ ಸ್ಟಾರ್ಟ್ ಆಗ್ತಿದೆ, ಮೊಗ್ಗು ಹೂವು ಎಲ್ಲ ಈಗ ಸ್ಟಾರ್ಟ್ ಆಗ್ತಿದೆ. ಈ ಥರ ಬರೋದ್ರಿಂದ ಏನಾಗುತ್ತಪ್ಪ ಅಂದರೆ, ತೋಟದವರಿಗೆ ತುಂಬ ಅಂದರೆ ತುಂಬ ಉಪಯೋಗ ಆಗುತ್ತೆ. ಯಾಕಂದರೆ ಯಾವುದೇ ಕಾರಣಕ್ಕೂ ಬಿಸಿಲು ಜಾಸ್ತಿ ತಾಗೋದಿಲ್ಲ. ನೋಡಿ ಸುಣ್ಣನೂ ಹೊಡೆದಿದ್ದಾರೆ, ನೋಡ್ಬೋದು ನೀವು, ಸುಣ್ಣನೂ ಹೊಡೆದಿದ್ದಾರೆ. ಬಿಸಿಲು ಜಾಸ್ತಿ ತಾಗೋದಿಲ್ಲ. ಆಮೇಲೆ ಇನ್ನೊಂದು ಗಿಡನೂ ತುಂಬ ಚೆನ್ನಾಗಿ ಬರುತ್ತೆ, ಫಲವತ್ತತೆ ಇರುತ್ತೆ. ಆಮೇಲೆ ನಾವು ಹೇಳ್ತಿರ್ತೀನಿ ಅವಾಗ, ನಾನು ಕುರಿ ಗೊಬ್ಬರ ಅಥವಾ ದನಿಂಗ್ ಗೊಬ್ಬರ, ಈ ಕುರಿ ತರಿಸೋದು ಅದನ್ನೆಲ್ಲ ಹೇಳ್ತಿರ್ತೀನಿ, ನಾನು ನೋಡ್ತಿರ್ತೀರ ನೀವು. ಈ ಥರ ಮಾಡಿದ್ರೆ ಅದು ಯಾವುದೂ ಬೇಡ ಅನಿಸುತ್ತೆ. ಅಂದರೆ ಬೇಸಿಗೆಲಿ ಈ ಥರ ಮುಂಗಾರಿಲೂ ಹಾಕ್ಬೋದು, ಬೇಸಿಗೆಲಿ ಹಾಕ್ಬೋದು, ತೊಂದರೆ ಏನಿಲ್ಲ. ಬಟ್ ಬೇಸಿಗೆಲಿ ಈ ಥರ ಇರೋದು ತುಂಬ ಉತ್ತಮ ಅನಿಸುತ್ತೆ. ನೋಡಿ ನೀವು, ಎಲ್ಲ ಮೊಗ್ಗು ಬರ್ತಾಯಿದೆ, ಎಲ್ಲ ಮೊಗ್ಗಾಗ್ತಿದೆ, ಹೂವು ಆಗ್ತಿದೆ. ಆಮೇಲೆ ಇನ್ನೊಂದು ನೋಡ್ಬೋದು ನೀವು, ತೋಟನೂ ಎಷ್ಟು ಕರ್ರಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ ತೋಟ, ತುಂಬ ಕರ್ರಗಿದೆ, ಚೆನ್ನಾಗಿ ನಡೀತಿದ್ರ ಮಟ್ಟಿಗೆ ಒಂದು 2 ವರ್ಷ ತೋಟ ಇರ್ಬೇಕು ಅಷ್ಟೇ. ತುಂಬ ಏಜ್ ಆಗಿಲ್ಲ. ಈ ಥರ ನೋಡ್ಕೊಳ್ಳೋದ್ರಿಂದ ತುಂಬ ಹೆಲ್ಪ್ ಆಗುತ್ತೆ, ತೋಟದವ್ರಿಗೆ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೊಂದು ನೋಡು, ಈ ಗಿಡನೂ ಫಲವತ್ತತೆ ಇರುತ್ತೆ. ನೋಡಿ ಒಳ್ಳೆ ಬಡ್ಡೆ ಬರ್ತಿದ್ದಾವೆ. ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಗಿಡಗಳು. ಆಮೇಲೆ ಇನ್ನೊಂದು ನೀವು ಕೇಳ್ತಿರ್ತೀರ, ಎಲ್ಲಿ ಸಿಗುತ್ತೆ ಅಂತೇಳಿ. ಆಲ್ಮೋಸ್ಟ್ ಆಲ್ ತೋಟಗಾರಿಕೆ ಇಲಾಖೆ ಸಿಗುತ್ತೆ, ಇಲ್ಲಾಂದ್ರೆ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತೆ. ಡಯಂಚ, ಸೆಣಬು ಹೋಗಿ ವಿಚಾರ ಮಾಡಿ. ನೀವು ಏನಂತೀರಿ ಅಂದರೆ, ಈಗ ನೀವು ನಮ್ಮನ್ನೇ ಕೇಳ್ತೀರಿ ಎಲ್ಲಿ ಸಿಗುತ್ತೆ ಅಂತೇಳಿ. ಈಗ ನಾವು ಚಿತ್ರದುರ್ಗದಲ್ಲಿ ಪ್ರತಿಯೊಂದು ಅಂಗಡಿಯಲ್ಲೂ ಸಿಗುತ್ತೆ. ಕೀಟನಾಶಕ ಅಂಗಡಿಗಳಲ್ಲಿ ಪ್ರತಿಯೊಂದರಲ್ಲೂ ರಾಸಾಯನಿಕ ಗೊಬ್ಬರಗಳು ಸಿಗ್ತಾವಲ್ಲ, ಅಲ್ಲಿ ಸೆಣಬು ಡಯಂಚ ಸಿಗುತ್ತೆ. ಬಟ್ ನಿಮ್ಗೆ ಏನಾಗುತ್ತೆ ಅಂದರೆ, ಅಂಗಡೀಲಿ ತುಂಬ ರೇಟ್ ಆಗುತ್ತಾರೆ. 25 kg ಬ್ಯಾಗಿಗೆ ಅಂಗಡಿಲಾದರೆ 3-3.5 ಸಾವಿರ ತಗೊಳ್ತಾರೆ. ಅದೇ ನೀವು RSKಗೆ ಹೋದರೆ 2100 ರೂಪಾಯಿನೇ ಇದೆ 25 kg ಬ್ಯಾಗಿಗೆ. ಹಂಗಾಗಿ ನೀವು RSKಲ್ಲಿ ತಗೊಳ್ಳೋದು ತುಂಬ ಉತ್ತಮ ಅನಿಸುತ್ತೆ. ಯಾಕಂದರೆ ಹೇಳ್ತೀವಿ ನಾವು, ಈಗ ನಾವು ಬಂದು ಇಂಥದ್ದು ಸಿಗುತ್ತೆ ಅಂತ ಹೇಳ್ಬೋದು. ಎಲ್ಲಿ ಸಿಗುತ್ತೆ ಏನು ಅಂತ ಕೇಳಿದಾಗ ಅಡ್ರೆಸ್ಸಲ್ಲಿ ಹೇಳೋಕ್ಕಾಗಲ್ಲ ನಾವು. ನಿಮ್ಮ ಏರಿಯಾದು, ಈಗ ಹಾಸನದವ್ರು ಕೇಳ್ತಿರ್ತಾರೆ, ಮೈಸೂರವ್ರು ಕೇಳ್ತಿರ್ತಾರೆ, ಈ ಕಡೆ ಶಿವಮೊಗ್ಗದವರೆಲ್ಲ ಕೇಳ್ತಿರ್ತಾರೆ. ಅವಾಗ ಏನಾಗುತ್ತಪ್ಪ ಅಂದರೆ, ಆಲ್ಮೋಸ್ಟ್ ಆಲ್ ಅಲ್ಲಿ ಲೋಕಲಲ್ಲಿ ರೈತ ಸಂಪರ್ಕ ಕೇಂದ್ರ ಇರುತ್ತಲ್ಲ, ಅಲ್ಲಿ ಹೋಗಿ ಕೇಳಿದರೆ ನಿಮಗೆ ಸಿಗುತ್ತೆ. ಏನು ಸಿಗಲ್ಲ ಅಂದರೆ ಸೆಣಬು ಸಿಗುತ್ತೆ. ಡಯಂಚ, ಸೆಣಬು ಎರಡೂ ಇಟ್ಟೇ ಇರ್ತಾರೆ RSKಲಿ. ಪ್ರತಿಯೊಂದು RSKಲಿ ಸಿಗುತ್ತೆ. ಬಟ್ ಹಂಗಾಗಿ RSKಲಿ ಹೋಗಿ ವಿಚಾರ ಮಾಡೋದು ತುಂಬ ಉತ್ತಮ ಅನಿಸುತ್ತೆ ನಿಮಗೆ. ಇದರಿಂದಲೇ ಹಾಕಿ, ಇವಾಗಲೂ ಹಾಕ್ಬೋದು, ಏನು ತೊಂದರೆ ಇಲ್ಲ. ಈಗಲೂ ಹಾಕ್ಬೋದು, ಅದೇನು ಏನು ಯಾವಾಗಲೇ ಹಾಕ್ಬೇಕು ಇವಾಗಲೇ ಹಾಕ್ಬೇಕಂತೇನಿಲ್ಲ. ಈ ಸೆಣಬು ಇದೆಯಲ್ಲ, ಯಾವಾಗ ಬೇಕಾದ್ರೂ ಬೆಳೆಯುತ್ತೆ. ಏನಿಲ್ಲ ನೋಡಿ, ಈ ಥರ ಸುಮ್ಮನೆ ಮಾಗಿ ಹೊಡ್ಸೋದು. ನೋಡಿ ಇವ್ರು ಏನು ಸುಮ್ಮನೆ ಮಾಗಿ ಹೊಡ್ಸಿದ್ದಾರೆ, ಸುಮ್ಮನೆ ಬೀಜ ಚೆಲ್ಲಿದ್ದಾರೆ. ಮತ್ತು ಅದನ್ನು ಕುಂಟೆನೂ ಹೊಡೆದಿಲ್ಲ, ಯಾವುದೂ ಹೊಡೆದಿಲ್ಲ. ಸುಮ್ಮನೆ ಹಂಗೆ ನೀರು ಬಿಡ್ತಿದ್ದಾರೆ, ಹಂಗೆ ಬೆಳ್ಕೊಂಡಿದೆ ಅಷ್ಟೇ. ಆಮೇಲೆ ಇನ್ನೊಂದು ಸಾಲು ಬಿತ್ತಬೇಕು ಅಂತ ಏನಿಲ್ಲ, ಸುಮ್ಮನೆ ಉಗ್ಗಿರಾಯ್ತು ಹೊಲದಲ್ಲಿ, ತುಂಬ ಚೆನ್ನಾಗಿ ಬೆಳೆಯುತ್ತೆ. ಆಮೇಲೆ ತುಂಬ ಪೋಷಕಾಂಶ ಸಿಗುತ್ತೆ ತೋಟಕ್ಕೆ. ನೋಡಿ ರೈತರು ಈ ಥರ ಬೆಳೆದ್ರಿ, ಒಳ್ಳೆಯದಾಗುತ್ತೆ, ಚೆನ್ನಾಗಿರುತ್ತೆ, ತೋಟನೂ ಚೆನ್ನಾಗಿರುತ್ತೆ.